ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರಾಧಿಕಾ ಅಂತ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಇನ್ ಲೈಫ್ ಸ್ಟೈಲ್ ಚಾನಲ್. 5 ವರ್ಷಗಳ ಕೆರಿಯರ್ ಬ್ರೇಕ್ ತೊಗೊಂಡಿದ್ದೆ. ಸೊ ಈ 5 ವರ್ಷ ನನ್ನ ಪ್ರಪಂಚ ಅಂದರೆ ನನ್ನ ಮಗನ ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು, ಹೆಲ್ದಿ ರೆಸಿಪೀಸ್ ಮಾಡೋದು, ಇದೇ ನನ್ನ ಪ್ರಪಂಚ ಆಗಿಬಿಟ್ಟಿತ್ತು. ಸೊ 5 ವರ್ಷಗಳ ನಂತರ ಏನು ಮಾಡಲಿಪ್ಪ ಅಂತ ಯೋಚನೆ ಮಾಡಿದಾಗ ನಾನು ತಲೆಗೆ ಬಂದಿದ್ದಿದೆ, ಲೈಫ್ ಸ್ಟೈಲ್ ವ್ಲಾಗ್ ಮಾಡೋದು ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು. ಸೊ ದಟ್ಸ್ ಹೌ ಐ ಥಾಟ್ ಆಫ್ ಸ್ಟಾರ್ಟಿಂಗ್ ದಿಸ್ ಚಾನಲ್. ಸೊ ಮಧ್ಯಾಹ್ನದಿಂದ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಹಾಗಾಗಿ ಮಧ್ಯಾಹ್ನ ಲಂಚ್ ರೆಸಿಪಿ ಶೂಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಂಚ್ ವೆಜಿಟೇಬಲ್ ಪುಲಾವ್. ಆಫ್ಕೋರ್ಸ್ ಎಲ್ಲರೂ ಮಾಡೋಂಥದ್ದೇನೆ, ಸಿಂಪಲ್ ಆಗಿದೆ. ಬಟ್ ಜನ್ರಲಿ ನಾನು ಎನಿ ರೆಸಿಪಿ ಟ್ರೈ ಮಾಡಬೇಕಾದ್ರೆ ಪ್ರೋಟೀನು, ಕಾವು, ಫೈಬರ್ 3 ಇರಬೇಕು ಅಂತ ಅದೊಂದು ಆಸ್ಪೆಕ್ಟ್ ತಲೆಯಲ್ಲಿ ಇಟ್ಕೊಂಡು ಕುಕಿಂಗ್ ಮಾಡೋವಂಥದ್ದು. ಸೊ ಜನರಲಾಗಿ ಮೋರ್ ಆಫ್ ದೀಸ್ ಕೈಂಡ್ ಆಫ್ ರೆಸಿಪೀಸ್ ಐ ವಿಲ್ ಬಿ ಕವರಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರೆಸಿಪಿ. ಸೈಡ್ಗೆ ಪೊಟ್ಯಾಟೊ ಸ್ಟಿರ್ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪುಲಾವ್ ಗಿಡಕ್ಕೂ ಮುಂಚೆ ಇದನ್ನು ಮಾಡಿಕೊಂಡ್ರೆ ಆವಾಗ ಬಾಡಿಸ್ತಾ ಇರಬೇಕಲ್ವ, ಅದಕ್ಕೆ ಇದನ್ನೇ ಮೊದಲೇ ಶುರು ಮಾಡ್ಕೊಂಬಿಟ್ಟೆ. ಏನಿಲ್ಲ, ಎಣ್ಣೆ ಹಾಕಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಇವಾಗ ಆಲೂಗಡ್ಡೆ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಆ್ಯಕ್ಚುಲಿ ಬರೀ ಎಣ್ಣೆಲೇ ಬಾಡಿಸ್ತಾರೆ, ಬಟ್ ನನಗೆ ಎಣ್ಣೆ ತುಂಬ ಮುಂದೆ ಹಾಕೋಕ್ಕೆ ಮನಸ್ಸು ಬರೋಲ್ಲ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕಿ ಸ್ವಲ್ಪ ನೀರು ಚುಮ್ಕಿಸ್ಕೊತಾ ಇರಬೇಕು ಮಧ್ಯದಲ್ಲಿ. ಇವಾಗ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡ್ಬಿಟ್ಟು ಆವಾಗ ಬಾಡಿಸ್ಕೊತಾ ಇದ್ದರೆ ಆಯಿತು. ಇವಾಗ ಮುಚ್ಚಿಟ್ಕೊಂಡ್ರೆ ವೆಜಿಟೇಬಲ್ ಪುಲಾವ್ ಶುರು ಮಾಡ್ಕೋಬೋದು. ನಾನಿಲ್ಲಿ ತರಕಾರಿ ಹೆಚ್ಕೋತಾ ಇದ್ದೀನಿ ವೆಜಿಟೇಬಲ್ ಪುಲಾವ್ಗೆ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಹೆಚ್ಕೊಂಡಿದ್ದೀನಿ. ಗೋಬಿ ಇದ್ದರೆ ಇವನ್ ಗೋಬಿನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಇರಲಿಲ್ಲ, ಸೊ ನಾನಿಷ್ಟು ಹೆಚ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬಟಾಣಿನೂ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸ್ಟಾರ್ ಅಷ್ಟೇ ಹಾಕ್ಕೊಂಡಿರೋದು ನಾನು. ಯಾಕಂದರೆ ಉಳಿದಿರೋ ಡ್ರೈ ಸ್ಪೈಸಸ್, ಲವಂಗ, ಚಕ್ಕೆ ಎಲ್ಲ ನಾನು ಹಾಕಿ ರುಬ್ಕೊಂಡ್ಬಿಡ್ತೀನಿ. ಹಾಗಾಗಿ ಇದು ಸ್ವಲ್ಪ ಕ್ಯಾಶು ಹಾಕಿದ್ದೀನಿ, ಯಾಕೆಂದರೆ ಬಟಾಣಿ ಸ್ವಲ್ಪ ಕಮ್ಮಿ ಅನಿಸ್ಬಿಡ್ತು. ಸೊ ಪ್ರೋಟೀನ್ ಆಸ್ಪೆಕ್ಟ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಮತ್ತು ಕ್ಯಾಶು ಹಾಕಿದ್ರೆ ಆಬ್ವಿಯಸ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕ್ಯಾಶು ಹಾಕ್ಕೊಂಡೆ. ಇವಾಗ ಒಂಚೂರು ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇಷ್ಟಾದ ನಂತರ ಬಟಾಣಿ ಹಾಕ್ಕೊಂಬಿಟ್ಟು ಆಮೇಲೆ ಏನೇನೆಲ್ಲ ತರಕಾರಿ ಹೆಚ್ಕೊಂಡಿದ್ದೀವಲ್ಲ ಅದಷ್ಟು ತರಕಾರಿ ಹಾಕ್ಕೊಂಬಿಟ್ಟು ಬಾಡಿಸ್ಕೊಂಡು ಸ್ವಲ್ಪ ಮುಚ್ಚಿಡೋದು, ಹಾಗೆ ಬೇಯ್ತಾ ಇರುತ್ತೆ. ಇಷ್ಟಾದಮೇಲೆ ನಾನು ಮಸಾಲೆ ರುಬ್ಕೋತೀನಿ. ಯಾಕೆ ಅಂದರೆ ನೀವು ನೋಡ್ದಂಗೆ ನಾನಿಲ್ಲಿ ಕುಕ್ಕರಲ್ಲಿ ಇಟ್ಕೊಂಡಿಲ್ಲ. ಸೊ ಕುಕ್ಕರಲ್ಲಿ ಇಟ್ಕೊಂಡ್ರೆ ತುಂಬ ನ್ಯೂಟ್ರಿಷನ್ ಹೋಗುತ್ತೆ ಅಂತಾರೆ ಅಂದ್ಬಿಟ್ಟು ಆದಷ್ಟು ಹಿಂಗೆ ಮಾಡ್ಕೋತೀನಿ. ಸೊ ಇದು ಅದ್ರ ಪಾಡಿಗೆ ಅದು ಬೇಯ್ತಾ ಇರೋ ಟೈಮಲ್ಲೇ ನಾನು ಈ ಕಡೆ ಮಸಾಲೆ ರುಬ್ಕೊಂಡ್ಬಿಡ್ತೀನಿ. ಮತ್ತು ಇಲ್ಲಿ ಸ್ಟಿರ್ ಫ್ರೈ ಇದು ಮತ್ತು ಸೀದೋಗ್ಬಾರ್ದಲ್ಲ, ಮಧ್ಯದಲ್ಲಿ ಒಂಚೂರು ನೀರು ಚುಮ್ಕಿಸ್ಕೊಂಡು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇನ್ನಿಲ್ಲಿ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಒಂಚೂರು ಶುಂಠಿ, ಹಾಗೆ 1-2 ಏಲಕ್ಕಿ, ಆಮೇಲೆ ಲವಂಗ ಮತ್ತು 1-2 ಕಾಳುಮೆಣಸು ಹಾಕಿದ್ದೀನಿ, ಮತ್ತು ಚಕ್ಕೆ ಎಲ್ಲರೂ ಹಾಕುವಂಥದ್ದೇ. ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳೋದು. ಬೇಕಿದ್ರೆ ನೀವು ತೆಂಗಿನಕಾಯಿ ಕೂಡ ಹಾಕ್ಕೊಂಡು ರುಬ್ಕೊಬೋದು. ಈವನ್ ಕ್ಯಾಶು ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅದು ಹಾಕ್ಕೊಂಡಿಲ್ಲ. ಹಾಗೆ ಹಸಿಮೆಣಸು ಮರ್ತೋಗ್ಬಿಟ್ಟೆ ಹಾಕೋಕ್ಕೆ. ಆಮೇಲೆ ರುಬ್ಬಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಹಸಿಮೆಣಸು ಹಾಕಿಬಿಟ್ಟು ಮತ್ತೆ ರುಬ್ಕೊಂಡಿದ್ದಾಯಿತು. ಇಲ್ಲಿ ತರಕಾರಿ ಅದ್ರ ಪಾಡಿಗೆ ಅದು ಬೇಯ್ತಾಯಿತ್ತು. ಇವಾಗ ಮಸಾಲೆ ಎಲ್ಲ ಹಾಕಿಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಸೊ ನೀರು ಹಾಕಲ್ಲ, ನೀರು ಪ್ರಮಾಣದಲ್ಲೇ ಇರಬೇಕಲ್ವ, ಹಾಗಾಗಿ. ಸೊ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋದು. ನಾನು ಆ್ಯಕ್ಚುಲಿ ಬಿಸಿನೀರು ಇಟ್ಕೊಂಡಿದ್ದೆ, ಬಟ್ ಅದು ಇಲ್ಲಿ 2 ಬರ್ನರ್ ಆದ್ದರಿಂದ ಬಿಸಿನೀರು ಬದಿ ಇಟ್ಬಿಟ್ಟಿದೆ, ಅದು ಇದಾಗೋಯ್ತು. ಸೊ ಮತ್ತೆ ಕುದಿ ಬರೋಲ್ಲವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅಕ್ಕಿ ಹಾಕ್ಕೊಳ್ಳೋವಂಥದ್ದು. ಇಲ್ಲಿ ನಾನು ಕುಕ್ಕರಲ್ಲಿ ಇಟ್ಕೊಂಡಿಲ್ಲ ಅಲ್ವಾ, ಹಾಗಾಗಿ 3 ಕಪ್ ನೀರೇ ಹಾಕ್ಕೊಂಡಿದ್ದೀನಿ ಬಾಸ್ಮತಿ ರೈಸ್ಗೆ. ಜನರಲಿ 1.5 ಕಪ್ಪು 2 ಕಪ್ಪೆಲ್ಲ ಹಾಕ್ಕೋತಾರೆ. ನಾನಿಲ್ಲಿ ಕುಕ್ಕರಲ್ಲಿ ಇಡ್ತಾ ಇಲ್ವಲ್ಲ, ಹಾಗಾಗಿ 3 ಕಪ್ಪೇ ಹಾಕಿದ್ದೀನಿ. ನಂಗೆ ಜನರಲಿ ಈ ಥರ ಮಾಡಿದಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ, ಹಾಗಾಗಿ ಅದನ್ನೇ ಫಾಲೋ ಮಾಡಿದೆ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಐ ಡೋಂಟ್ ನೋ, ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ವೀಡಿಯೋದಲ್ಲಿ, ಏನೂ ಗೊತ್ತಿಲ್ಲ. ಬಟ್ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಇನ್ನೊಮ್ಮೆ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ರೆ ಆಯಿತು. ಇಲ್ಲಿ ಸ್ಟಿರ್ ಫ್ರೈನೂ ರೆಡಿ ಆಯಿತು. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ಆಯಿತು, ಅಷ್ಟೇ ಹಾಕ್ಕೊಂಡೆ. ಮತ್ತು ಇಲ್ಲಿ ಪುಲಾವ್ ಬೇಯ್ತಾ ಇರಬೇಕಾದ್ರೆ ನಾನು ಈ ಕಡೆ ಇದನ್ನು ಮಾಡಿಕೊಂಡೆ, ಮೊಸರು ಬಜ್ಜಿ. ಬಟ್ ನಾನು ಅದೇನೂ ತೋರ್ಸೋಕ್ಕೆ ಹೋಗಿಲ್ಲ, ಬಿಕಾಸ್ ಎಲ್ಲರೂ ಮಾಡೋ ಥರನೇ ತಾನೇ. ಸೊ ಮೊಸರು
ಒಂಚೂರು ಈರುಳ್ಳಿ ಹಸಿಮೆಣಸು ಹಾಕಿ ಒಂದು ಒಗ್ಗರಣೆ ಹಾಕ್ಕೊಂಬಿಟ್ರೆ ಆಯಿತು ಅಷ್ಟೇ. ಸೊ ಎಕ್ಸ್ಪ್ಲಿಸಿಟಾಗಿ ಏನೂ ತೋರಿಸಿಲ್ಲ, ಬಟ್ ಅದನ್ನು ಜಸ್ಟ್ ರೆಡಿ ಮಾಡಿಕೊಂಡು ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇಲ್ಲಿ ಪುಲಾವ್ ಬೇಯೋಷ್ಟೊತ್ತಿಗೆ ಇಲ್ಲಿ ನಾವು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಮನಸ್ಸಿಗೆ ನೆಮ್ಮದಿ. ಊಟ ಮಾಡಬೇಕಾದ್ರೂ ಆರಾಮಾಗಿ ಊಟ ಮಾಡ್ಬೋದು. ಅಲ್ಲಿಗಲ್ಲಿ ಕರೆಕ್ಟ್ ಆಯಿತು. ಮೊಸರು ಬಜ್ಜಿ ಮಾಡಿಕೊಂಡು ಇಲ್ಲಿ ಕ್ಲೀನೆಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಳ್ಳೋಷ್ಟೊತ್ತಿಗೆ ಕರೆಕ್ಟಾಗಿ ಪುಲಾವ್ ರೆಡಿ ಆಯಿತು. ಜನರಲಿ ಒಂದು ಕ್ಯಾರೆಟೋ ಇಲ್ಲಾಂದರೆ ಸೌತೆಕಾಯೋ ಇಟ್ಕೊಳ್ಳೋದು. ಮಾವಿನ ಹಣ್ಣು ಸೀಸನಲ್ಲಿ ಎಲ್ಲದಕ್ಕೂ ಮಾವಿನ ಹಣ್ಣೇ. ಸೊ ಅದಕ್ಕೆ ಕೋಸಂಬರಿ ಗಿಸಂಬರಿ ಅಥವಾ ಸೌತೆಕಾಯಿ ಕ್ಯಾರೆಟ್ ಏನೂ ಇಟ್ಕೊಂಡಿಲ್ಲ, ಮಾವಿನ ಹಣ್ಣಿಂದನೇ ಶುರು ಊಟ. ಆಮೇಲೆ ಇಲ್ಲಿ ಪುಲಾವು, ಮೊಸರು ಬಜ್ಜಿ, ಹಾಗೆಯೇ ಆಲೂಗಡ್ಡೆ ಸ್ಟಿರ್ ಫ್ರೈ ಏನು ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ 3 ಜನಕ್ಕೂ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇನ್ನು ಊಟ ಮಾಡೋದು ಅಷ್ಟೇ. ಮತ್ತು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನನ್ನ ಮಗನಿಗೆ ಕೇರಮ್ ಬೋರ್ಡ್ ತೊಗೊಂಬರೋಣ ಅಂತ. ಸೊ ಪಾಪ ಮಕ್ಕಳಿಗೂ ಹಾಲಿಡೇಸಲ್ಲಿ ಬೋರ್ ಆಗುತ್ತಲ್ವ. ಸೊ ಹಾಗಾಗಿ ಏನಾದರೂ ಈ ಥರ ಗೇಮ್ಸ್ ಆಟ ಆಡೋ ಅಂಥದ್ದು ತೊಗೊಂಬಂದರೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ. ಫ್ರೆಂಡ್ಸ್ ಜೊತೆನಾದರೂ ಆಯಿತು, ಇಲ್ಲಾಂದರೆ ಈವನ್ ನಮ್ಮ ಜೊತೆ ಫ್ಯಾಮಿಲಿ ಜೊತೆ ಆಟ ಆಡ್ಬೋದು. ಅಲ್ಲಿಂದ ಪ್ಯಾಂಟಲೂನ್ಸ್ಗೆ ಹೋದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಆಫರ್ ಇದ್ದಾಗ ಮಾಡಿಬಿಡ್ಬೇಕು, ತುಂಬ ಕಮ್ಮಿಗೆ ಸಿಗುತ್ತೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮತ್ತು ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ರಾಗಿ ಎಲ್ಲ ಚೆನ್ನಾಗಿ ತೊಳೆದು ಒಣಗಿಸಿ ಹಿಟ್ಟು ಮಾಡಿಸ್ಕೊಳ್ಳೋದು ಅಂತ. ಜನರಲಾಗಿ ಹಾಗೆ ಮಾಡೋದು. ಸಮ್ಮರ್ ಹಾಲಿಡೇಸಲ್ಲಿ ನಾನು ತರಿಸ್ಕೊಂಡ್ಬಿಡ್ತೀನಿ ಒಂದು 5 kg. ಚೆನ್ನಾಗಿ ವಾಶ್ ಮಾಡಬೇಕು, ರಾಗಿಲ್ ಕೊಳೆ ಜಾಸ್ತಿ ಇರುತ್ತಲ್ವ, ಮಾಡಿ ಒಣಗಿಸಿ ಹಿಟ್ಟು ಮಾಡಿಸ್ಕೊಂಡ್ಬಿಟ್ರೆ 1 ವರ್ಷಕ್ಕೆ ಯೋಚನೆ ಇರಲ್ಲ. ಹಿಟ್ಟು ಒಂದೊಂದ್ಸತಿ ಖಾಲಿ ಆಗುತ್ತೆ. ಕೆಲವು ರಾಗಿ ದೋಸೆ ಎಲ್ಲ ಮಾಡೋಕ್ಕೆ ಹಾಗೆ ರಾಗಿ ಇಟ್ಕೊಳ್ಳೋಕೆ ಏನೂ ಯೋಚನೆ ಇಲ್ಲ. ಬಟ್ ನೋಡಿದ್ರೆ ಪ್ಲ್ಯಾನ್ ಹ್ಯಾಸ್ ಟು ಬಿ ಚೇಂಜ್ಡ್. ಇವತ್ತು ಮಳೆ ಬರೋ ಥರ ಇದೆ, ಮೋಡ ಕವಿದ ವಾತಾವರಣ. ಇವತ್ತು ಮಾಡಿಬಿಟ್ರೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಮೋಡ ಇದ್ದಿದ್ದರಿಂದ ಪ್ಲ್ಯಾನ್ ಚೇಂಜ್ ಆಗೋಯ್ತು. ರಾಗಿ ಬೇಡ, ಬೇವಿನ ಎಲೆನ ತೊಳೆದು ಒಣಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇದನ್ನು ನೆರಳಲ್ಲೂ ಒಣಸ್ಕೋಬೋದು, ಏನೂ ತೊಂದರೆ ಇಲ್ಲ. ಮನೆ ಮುಂದೆನೇ ಮರ ಇರೋದ್ರಿಂದ ಅಲ್ಲೇ ಕೆಳಗಡೆ ಮನೆಯವರು ಹೆಲ್ಪ್ ಮಾಡ್ತಾಯಿದ್ರು. ಸೊ ನಾವು ಇದು ತೊಗೊಂಡ್ವಿ, ಸೊಪ್ಪೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಇವಾಗ ಪ್ರತಿ ವರ್ಷ ಮಾಡ್ತೀನಿ ಈ ಥರ ನಾನು. ಇಲ್ಲಿ ನೋಡಿ, ಇದು ಹುಳ ಇರೋ ಎಲೆ. ಸೊ ಆಯಿತಾ, ಈ ಥರ ಸುಮಾರು ಸಿಕ್ತು ನಂಗೆ ಇನ್ ಬಿಟ್ವೀನು. ನೋಡಿಕೊಂಡು ಎಲ್ಲ ಡಿಸ್ಕಾರ್ಡ್ ಮಾಡಿಕೊಂಡು ಮತ್ತು ಉಳಿದಿದ್ದನ್ನು ತೊಳ್ಕೊತಾ ಇದ್ದೀನಿ. ಇವಾಗ ಏನಂದರೆ ನಾವು ಮಾರ್ಕೆಟಿಂದ ತೊಗೋತೀವಲ್ಲ, ಅದರಲ್ಲಿ ಈ ಥರದ್ದನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ. ಆಮೇಲೆ ಮಿಶ್ರಣ ಇರುತ್ತೆ ಅಂತ ಬೇರೆ ಹೇಳ್ತಾರೆ. ಅದೆಲ್ಲದಕ್ಕಿಂತ ನಮ್ಮ ದೇಶದಲ್ಲೇನು ಬೇವಿನ ಸೊಪ್ಪಿಗೆ ಏನು ಬರ ಇಲ್ಲ. ಸೊ ಈ ಥರ ಆ್ಯಕ್ಸಸ್ ಇದ್ದಾಗ ತೊಳೆದು ಒಂದು ಸತಿ ಕೆಲಸ ಅನ್ಸುತ್ತೆ, ಅದು ತುಂಬ ಏನಿಲ್ಲ. ಮಾಡ್ಕೊಂಬಿಟ್ರೆ 1 ವರ್ಷ ಯೋಚನೆ ಇಲ್ಲ. ಅಂದರೆ ಇದು ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಬೇಸಿಕಲಿ ನಾನು ನನ್ನ ಮಗನಿಗೆ ಬಾತಿಂಗ್ ಪೌಡರ್ ಯೂಸ್ ಮಾಡ್ತೀನಿ. ಡೈಲಿ ಯೂಸ್ ಮಾಡಲ್ಲ. ಸೊ ಡೈಲಿ ಮಾಡ್ಬೋದೋ ಬೇಡವೋ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ವಾರದಲ್ಲಿ ಒಮ್ಮೆ ಕಡಲೆ ಹಿಟ್ಟಿನ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಬಿಟ್ಟು ಸ್ನಾನ ಮಾಡಿಸೋವಂಥದ್ದು. ಸೊ ಅದಕ್ಕೋಸ್ಕರನೇ ಪ್ರತಿ ವರ್ಷವೂ ಸಮ್ಮರ್ ಹಾಲಿಡೇಸಲ್ಲಿ ಇದೊಂದು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇದರಿಂದ ಫೇಸ್ ಪ್ಯಾಕು, ಹೇರ್ ಪ್ಯಾಕು ಎಲ್ಲ ಮಾಡ್ಕೋಬೋದು. ನಾನು ಅಂದರೆ ಇವಾಗ ಒಂದು ಸತಿ ಪುಡಿ ಮಾಡ್ಕೊಂಡಿರ್ತೀನಲ್ಲ, ಆ ಜೋಶಲ್ಲಿ ಒಂದು ಸತಿ ಮಾಡ್ಕೋತೀನಿ. ಬಟ್ ಆವಾಗ ಮಾಡಿಕೊಂಡ್ರೆ ಆ್ಯಕ್ಚುಲಿ ಒಳ್ಳೆಯದೇ. ಓಕೆ, ಸೊ ಇಲ್ಲೆಲ್ಲ ನೀಟಾಗಿ ತೊಳ್ಕೊಂಡು ಟೆರೇಸಿಗೆ ತೊಗೊಂಡೋಗ್ತಾ ಇದ್ದೀನಿ ಒಣಸೋದಕ್ಕೆ. ಇಲ್ಲಿ ನೀಟಾಗಿ ಒಂದು ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪಂಚೆ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಒಣಸ್ಕೊಳ್ಳೋ ಅಂಥದ್ದು. ಈ ಥರ ಹಾಕ್ಕೊಂಡ್ಬಿಟ್ಟು ಒಣಸ್ಕೊಳ್ಳೋದು. ಬಟ್ ಏನಂದರೆ ಹಿಂಗೆ ಬಿಟ್ಬಿಟ್ರೆ ಗಾಳಿಗೆಲ್ಲ ಹಾರೋಗ್ಬಿಡುತ್ತೆ. ಸೊ ಇದನ್ನು ನೀಟಾಗಿ ಒಣಸ್ಕೊಂಡು ಆದಮೇಲೆ ಅದ್ರ ಮೇಲೆ ಒಂದು ತೆಳ್ಳಗಿರೋ ಬಟ್ಟೆ ಹಾಕಿ ಸೈಡಲ್ಲಿ ಇಟ್ಟಿಗೆನೋ ಕಲ್ಲೋ ಏನಾದರೂ ಇಟ್ಕೋಬೇಕು. ಸೊ ಆ್ಯಕ್ಚುಲಿ ಈ ಥರ ಹಾಕ್ಬಿಟ್ರೆ ಸಂಜೆವರೆಗೂ ಯೋಚನೆ ಇಲ್ಲ. ಬಟ್ ನಮಗೇನಾಯಿತು ಅಂದರೆ, ಆ್ಯಸ್ ಎಕ್ಸ್ಪೆಕ್ಟೆಡ್ ಮಳೆ ಬಂದೇ ಬಿಡ್ತು. ಸಡನ್ನಾಗಿ ಧೋ ಅಂತ ಮಳೆ ಸುರಿತು. ಮತ್ತು ಇನ್ನೇನು ಮಾಡೋದು, ಹಾಗೆ ಚಾಪೆಯಿಂದ ರೋಲ್ ಮಾಡಿಕೊಂಡು ಕೆಳಗಡೆ ತೊಗೊಂಡು ಹೋಗ್ಬಿಟ್ವಿ. ಬಟ್ ತೇವಾಂಶ ಇರಲಿಲ್ಲ, ಸುಮಾರಕ್ಕೆ ಒಣಗಿ ಬಿಟ್ಟಿತ್ತು ಬಿಸಿಲಿಗೆ. ಸೊ ಇದಿಲ್ಲಿ ಮಳೆ ನೋಡಿ ಬರ್ತಾ ಇದೆ. ದೊಡ್ಡ ಪ್ರಾಬ್ಲಮ್ ಆಗಲಿಲ್ಲ. ನಾವು ಓಡೋಗಿ ಮಳೆ ಬರುತ್ತೆ ಅನ್ನೋಸತಿ ಓಡೋಗ್ಬಿಟ್ಟು ಹಾಗೆ ಚಾಪೆ ಸಮೇತ ರೋಲ್ ಮಾಡ್ಕೊಂಡು ಬಂದ್ಬಿಟ್ವಿ. ನಾವು ಕೆಳಗಡೆ ಇಳಿಯೋಷ್ಟೊತ್ತಿಗೆ ಮಳೆ ಶುರುವಾಯಿತು. ಅದೇ ರಾಗಿ ಆಗಿದ್ರೆ ಆಗ್ತಾ ಇರಲಿಲ್ಲ. ಇವಾಗ ಸದ್ಯಕ್ಕೆ ನಾವು ಫ್ಯಾನ್ ಗಾಳಿಲೇ ಒಣಗಿಸ್ಕೋತಾ ಇರೋದು. ಹಿಂಗಿದೆ, ಪೂರ್ತಿ ಒಣಗಿಲ್ಲ, ಸ್ವಲ್ಪ ಇದಿದೆ. ಇನ್ನು ಒಂದಿನ ಬೇಕು ಅದು ಪೂರ್ತಿ ಒಣಗೋದಕ್ಕೆ. ನೋಡೋಣ, ನಾಳೆ ನಮ್ಮ ಲಕ್ ಚೆನ್ನಾಗಿದ್ದರೆ ಬಿಸಿಲಿಗೆ ಹಾಕೋದು, ಇಲ್ಲ ಅಂದರೆ ಈ ಥರ ಫ್ಯಾನಲ್ಲೇ ಒಣಗಿಸೋದು ಅಷ್ಟೇ. ಇದು ಬೇವಿನ ಎಲೆ ತೆಗೆದ್ಮೇಲೆ ನಾನು ಈ ಕಡ್ಡಿನ ಎಸ್ತಿಲ್ಲ. ಇದು ಹಲ್ಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರಿಗೂ ಗೊತ್ತಿರುತ್ತೆ, ಹಳೆ ಕಾಲದಲ್ಲಿ ಇದರಲ್ಲೇ ಹಲ್ಲು ಉಜ್ತಾ ಇದ್ರು ಅಂತ.
ಸೊ ಹಾಗಾಗಿ ನಮಗೆ ಮೇ ಬಿ ಹಲ್ಲು ಉಜ್ಜಕ್ಕೆ ಅಷ್ಟು ಕಂಫರ್ಟಬಲ್ ಆಗುತ್ತೋ ಇಲ್ವೋ, ಬ್ರಷಲ್ಲಿ ಉಜ್ಜಿದ ಮೇಲಾದ್ರೂ ವಾರದಲ್ಲಿ 1 ಅಥವಾ 2 ದಿನನಾದ್ರೂ ಹೀಗೆ ಸುಮ್ಮನೆ ಎಲ್ಲ ಹಲ್ಲಲ್ಲಿ ಒಂದು ಸ್ವಲ್ಪ ಉಜ್ಕೊಂಡು, ಕಹಿ ಇರುತ್ತೆ, ಡೆಫಿನೆಟ್ಲಿ ಕಹಿ ಇರುತ್ತೆ. ಸೊ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಲ್ಲಿನ ಆರೋಗ್ಯ ಸ್ವಲ್ಪ ಬೆಟರ್ ಆಗುತ್ತೆ. ಮಕ್ಕಳನ್ನು ಸೇರಿಸ್ಕೊಂಡು ಇಂಥ ಕೆಲಸಗಳು ಮಾಡಿದ್ರೆ ಅವ್ರಿಗೂ ಒಂದು ಗೊತ್ತಿರುತ್ತೆ, ಮತ್ತು ಸ್ಕ್ರೀನ್ ಟೈಮ್ ಕಡಿಮೆ ಆಗುತ್ತೆ. ಇಂಥದ್ರಲ್ಲಿ ಇಂಟ್ರೆಸ್ಟ್ ಬಂದರೆ ಒಳ್ಳೆಯದು ಮಕ್ಕಳಿಗೆ. ಮನೆಗೆ ಹೊಸದಾಗಿ ಏನಾದರೂ ತಂದಾಗ ಮಕ್ಕಳು ಅದರಲ್ಲೇ ಚೆನ್ನಾಗಿ ಟೈಮ್ ಪಾಸ್ ಮಾಡಿಬಿಡ್ತಾರೆ. 2 ದಿನ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಂತೂ ಅದರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮಕ್ಕಳ ಜೊತೆ ನಾವು ಸೇರ್ಕೊಂಡು ಆಟ ಆಡಿದ್ವಿ. ಇಟ್ಸ್ ನಾಟ್ ಜಸ್ಟ್ ಅ ಗೇಮ್, ಇಟ್ಸ್ ಜಸ್ಟ್ ಮೇಕಿಂಗ್ ಸಮ್ ಮೆಮರೀಸ್. ಇವಾಗ ನನ್ನ ಚೈಲ್ಡ್ಹುಡ್ದು ನೆನಪಾಯಿತು ನನಗೆ. ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹಿಂಗೆ ಆಟ ಆಡಿರೋದು ನೆನಪಿದೆ. ಸೊ ಅದೇ ಥರ ನಾವು ನಮ್ಮ ಮಕ್ಕಳಿಗೂ ಒಂದು ಮೆಮೊರಿ ಕ್ರಿಯೇಟ್ ಮಾಡಬೇಕಲ್ವಾ. ಮಕ್ಕಳಿಗೆ ಚೈಲ್ಡ್ಹುಡ್ ಅಂದರೆ ಇಟ್ಸ್ ಅ ಹ್ಯಾಪಿ ಮೆಮೊರಿ, ಹ್ಯಾಪಿ ಟೈಮ್ ಅನ್ನೋದು ಮನಸ್ಸಿಗೆ ಬರಬೇಕು. ಊರಲ್ಲಿ ಮಳೆ ನಿಲ್ಲೇ ಇಲ್ಲ. ನಮಗೆ ಬೆಂಗಳೂರಿಗೆ ಬರೋ ಟೈಮ್ ಆಗೋಯ್ತು. ಸೊ ಇನ್ನೇನು ಮಾಡೋದು, ಎಲ್ಲ ಹಾಗೆ ಫ್ಯಾನ್ ಗಾಳಿಲಿ ಏನು ಒಣಗಿಸ್ಕೊಂಡಿದ್ನೋ ಆ ಸೊಪ್ಪನ್ನ ಹಾಗೆ ತೊಗೊಂಬಂದಿದ್ದೀನಿ. ಇಲ್ಲೇ ಒಂಚೂರು ಪುಡಿ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಏನಂದರೆ ಸ್ವಲ್ಪ ನಿಮಗೆ ಘಾಟ್ ಅನ್ನಿಸ್ಬೋದು ಒಂದು ಸತಿ ಓಪನ್ ಮಾಡಿದಾಗ. ಅದಕ್ಕೆ ಮೇಲ್ಗಡೆ ಒಂದು ಸ್ಮಾಲ್ ಲಿಡ್ ಇರುತ್ತಲ್ಲ, ಅದು ಮಾತ್ರ ಓಪನ್ ಮಾಡಿ ಕೈ ಮುಚ್ಕೊಂಡು ಮತ್ತೆ ಹಾಕ್ಕೊಂಡೆ ಪುಡಿ ಮಾಡಿದ್ರೆ ನಿಮ್ಗೆ ಹಂಗೆ ಅನಿಸಲ್ಲ. ಇದು ನೋಡಿ ಸ್ವಲ್ಪ ತರಿ ಇದೆ. ನಿಮಗೆ ಮಾರ್ಕೆಟಲ್ಲಿ ಸಿಗೋ ಥರದ ಫುಲ್ ನೈಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಯೂಸಬಲ್ ಇದೆ. ಹಾಗೆ ಕರೆಕ್ಟಾಗಿ ಒಂದು ಬಾಟ್ಲು ಬಂದಿದೆ, ರೆಡಿ ಆಯಿತು. ಸೊ ಹೆಂಗೆ ರೆಡಿ ಆಗಿದೆ, ಒಂದು ಸಿಂಪಲಾಗಿ ಒಂದು ಫೇಸ್ ಪ್ಯಾಕ್ ಮಾಡಿ ಹಾಕೊಂಬಿಡೋದು ಅಷ್ಟೆ. ಫೇಸ್ ಪ್ಯಾಕ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಈಕ್ವಲ್ ಪೋರ್ಷನಲ್ಲಿ ಮುಲ್ತಾನಿ ಮಿಟ್ಟಿ ಮತ್ತು ನೀಮ್ ಪೌಡರ್ ತೊಗೊಂಡಿದ್ದೀನಿ, ನೀರಲ್ಲಿ ಹಾಕಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಿದ್ದರೆ ರೋಸ್ ವಾಟರಲ್ಲಿ ಹಾಕಿನೂ ಕಲಿಸ್ಕೋಬೋದು. ಜಸ್ಟ್ ಒಣಗೋ ತನಕ ವೆಯ್ಟ್ ಮಾಡಿ, ಅಪ್ಲೈ ಮಾಡಿ ಒಣಗೋ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ಇಲ್ಲೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.